ಸೊ IVF ಟ್ರೀಟ್ಮೆಂಟ್ ಯಾರಿಗೆಲ್ಲ ನೀವು ಸಜೆಸ್ಟ್ ಮಾಡ್ತೀರಿ? ಈಗ 1 year ಟ್ರೈ ಮಾಡಿರ್ತಾರೆ, ಆಗಿಲ್ಲ ಅಂದ ತಕ್ಷಣನೇ IVF ತಗೊಂಡ್ಬಿಡ್ಬೇಕಾ ಹಾಗಾದ್ರೆ? ಇದು ಅನೇಕರಲ್ಲಿರುತ್ತೆ. ಹೋಗ್ಬಿಟ್ರೆ ಫಸ್ಟೇ ಐ ವಿ ಎಫ್ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ. ಅಂದ್ರೆ ಒಂದು ಹೆಣ್ಮಗು ಹೊಟ್ಟೆಯಿಂದ ಮೊಟ್ಟೆಗಳ ಆಚೆ ತೆಗೆದ್ಬಿಟ್ಟು ವೀರ್ಯಾಣು ಆಚೆ ತೆಗೆದ್ಬಿಟ್ಟು ಎರಡೂನು ಆಚೆ ಬೆಸಿಸ್ಬಿಟ್ಟು ಅದನ್ನ ಆ ಭ್ರೂಣನ ಮತ್ತೆ ವಾಪಸ್ಸು ಗರ್ಭಕೋಶದಲ್ಲಿ ಇಡೋದು. ಇದನ್ನ ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ ಪ್ರಣಾಳ ಶಿಶು ಅಂತಾನು ಹೇಳ್ತಾರೆ. ಟೆಸ್ಟ್ ಟ್ಯೂಬ್ ಬೇಬಿ ಅಂದ್ರೆ ಮಗುನ ನಾವು ಟೆಸ್ಟ್ ಟ್ಯೂಬ್ ಅಲ್ಲಿ ಬೆಳೆಸಲ್ಲ, ಅದನ್ನ ಫಸ್ಟ್ ತಿಳ್ಕೊಬೇಕು. 3 ದಿವಸ 5 ದಿವಸ ಬೆಳೆದಿರೋ ಭ್ರೂಣನ ತಾಯಿ ಹೊಟ್ಟೆನಲ್ಲಿ ವಾಪಸ್ ಇಡ್ತೀವಿ. ಬಟ್ ಅದು ಆಮೇಲಿನ ಟ್ರೀಟ್ಮೆಂಟು. ಬಂದವ್ರಿಗೆಲ್ಲ 1 ವರ್ಷ ಮಕ್ಕಳಾಗಿಲ್ಲ ಅಂದರೆ ಬನ್ನಿ IVF ಮಾಡ್ತೀವಿ ಅಂತ ಖಂಡಿತ ಹೇಳೋದಿಲ್ಲ, ಹೇಳಲೂಬಾರ್ದು. ಅವ್ರ ಕಾರಣ ಏನಿರುತ್ತೆ? ಇವಾಗ ಒಂದು ಪೇಷಂಟ್ ಬರ್ತಾರೆ, ಅವ್ರಿಗೆ ಮಕ್ಕಳಾಗಿಲ್ಲ ಅಂದರೆ ಅವ್ರ ಟ್ರೀಟ್ಮೆಂಟು ಮಗು ಬೇಕು ಅಂತ. ಈಗ ಒಬ್ರಿಗೆ ಯಾರಿಗೋ ಜ್ವರ ಬಂದರೆ ಜ್ವರ ಸರಿ ಮಾಡೋಕ್ಕೆ ಒಬ್ರಿಗೆ ಮಾತ್ರೆ ಕೊಡ್ತೀವಿ, ಇನ್ನೊಬ್ರಿಗೆ ಇಂಜೆಕ್ಷನ್ ಕೊಡ್ತೀವಿ, ಇನ್ನೊಬ್ರಿಗೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತೀವಿ, ಹೌದಾನೆ? ಬಟ್ ಕೊನೆಗೆ ಅವ್ರಿಗೆ ಜ್ವರ ಸರಿ ಹೋಗಬೇಕು. ಅದೇ ರೀತಿ ಮಕ್ಕಳಾಗಿಲ್ಲ ಅಂತ ಬಂದವ್ರಿಗೆ ಫಸ್ಟ್ ಅವ್ರಿಗೆ ಹಿಸ್ಟ್ರಿ ಎಲ್ಲ ಕೇಳ್ಕೊಂಡು ಅವ್ರು ಸರಿಯಾದ ಟೈಮಿಗೆ ಒಟ್ಟಿಗೆ ಇಲ್ಲ ಅಂದರೆ ಈ ಥರ ಒಟ್ಟಿಗೆ ಇದ್ಬಿಟ್ಟು ಬನ್ನಿ ಅಂತ ಹೇಳ್ಬೋದು. ಇನ್ನು ಕೆಲವ್ರಿಗೆ ಮಾತ್ರೆ ಕೊಡ್ಬೋದು, ಇನ್ನು ಕೆಲವ್ರಿಗೆ ಇಂಜೆಕ್ಷನ್ ಕೊಡ್ಬೋದು. ಆಮೇಲೆ ವೀರ್ಯಾಣುನ ಗರ್ಭಕೋಶದ ಒಳಗೆ ಹಾಕೋದು ಅಂದರೆ IUI, ಇಂಟ್ರಾಯೂಟ್ರೈನ್ ಇನ್ಸೆಮಿನೇಷನ್ ಅಂತಿರುತ್ತೆ. ಅದು ಫೇಲ್ ಆಯಿತು ಅಂದರೆ ಆಮೇಲೆ IVF ಹೋಗೋದು. ಅದ್ರ ಮೇಲೆ ಬೇರೆ ಬೇರೆ ಟ್ರೀಟ್ಮೆಂಟ್ ಇದೆ. ಬಂದವ್ರನ್ನೆಲ್ಲ ನಾವು IVFಗೆ ಕಳ್ಸೋಕ್ಕಾಗೋದಿಲ್ಲ, ಬೇರೆ ಟ್ರೀಟ್ಮೆಂಟ್ಗಳು ಇರುತ್ತೆ. ಆ ಟ್ರೀಟ್ಮೆಂಟ್ ಕೊಡೋಕ್ಕೆ ನಮ್ಮಲ್ಲಿ ಪರಿಣಿತಿ ಇದೆ, ಮತ್ತು ತಜ್ಞ ಡಾಕ್ಟರ್ ಇದ್ದಾರೆ. ಡಾಕ್ಟರ್ ಕಾಮಿನಿ ರಾವ್ ಅವರ ಮೆಂಟರ್ಶಿಪ್ಪಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಓಕೆ, ನಿಮ್ಮ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನಲ್ಲಿ ಯಾವ ರೀತಿ IVFಗೆ ಟ್ರೀಟ್ಮೆಂಟನ್ನು ಕೊಡ್ತೀರಾ ನೀವು ಅಂತ? ಅಂದರೆ ಯಾವ ಥರ ಪ್ರೊಸೀಜರ್ಸ್ ಇರುತ್ತೆ, ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ? ಆಮೇಲೆ ಇನ್ನೊಂದು ಭಯ ಇರೋದು ಡಾಕ್ಟರ್, ಈ IVF ಟ್ರೀಟ್ಮೆಂಟ್ ಮಗು ಅಂದಿದ ತಕ್ಷಣವೇ ಎಲ್ಲರೂ ಅದು ಹೆಲ್ದಿಯಾಗಿರುತ್ತಾ ಅನ್ನೋ ಡೌಟು ಸಹ ಇರುತ್ತೆ. ಸೊ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಹೋಗೋದಾದ್ರೆ. ಈಗ ನಾವು ಒಂದು ಫಿಕಂಡಿಟಿ ರೇಟ್ ಅಂತ ಹೇಳ್ತೀವಿ. ಫಿಕಂಡಿಟಿ ರೇಟ್ ಅಂದರೆ 1 ತಿಂಗಳಲ್ಲಿ ಒಂದು ಹೆಣ್ಣು ಮಗಳಿಗೆ ಪ್ರೆಗ್ನೆನ್ಸಿ ಆಗೋದು ಚಾನ್ಸ್ ಎಷ್ಟು ಅಂತ 5%. ಅಂದರೆ ಎಲ್ಲ ಸರಿ ಇದ್ರೂ 1 ತಿಂಗಳಲ್ಲಿ 5% ಚಾನ್ಸ್ ಇರುತ್ತೆ. ಈಗ IVF ಅಂದಾಕ್ಷಣ ಅದು 100% ಅಂತ ದಯವಿಟ್ಟು ಯಾರು ತಿಳ್ಕೊಬಾರ್ದು. IVF ಟ್ರೀಟ್ಮೆಂಟಲ್ಲಿ 40 ಅಥವಾ 50% ಚಾನ್ಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾರಣಗಳು ಅನೇಕ ಇರುತ್ತೆ. ಎಂಡೋಮೆಟ್ರಿಯೋಸಿಸ್ ಅಂತ ಇರಬಹುದು, ಮತ್ತು ಇನ್ನೇನು ಟ್ಯೂಬಲ್ ಬ್ಲಾಕ್ ಬಿಡಿ, ಮೊಟ್ಟೆ ಉತ್ಪತ್ತಿನೇ ಆಗ್ತಾ ಇಲ್ಲದೆ ಇರ್ಬೋದು, ನಾವೆಷ್ಟು ಇಂಜೆಕ್ಷನ್ಸ್ ಕೊಟ್ಟರು, ವೀರ್ಯಾಣುನಲ್ಲಿ ತುಂಬ ತೊಂದರೆ ಇರ್ಬೋದು. ಅಂಥವ್ರಿಗೆಲ್ಲ ನಾವು IVF ಟ್ರೈ ಮಾಡ್ತೀವಿ. ಆವಾಗ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಕೆಲವು ಸತಿ ಭ್ರೂಣಗಳು ಅವ್ರಿಗೆ ಮೇಲೆ ಅಬಾರ್ಷನ್ಸ್ ಆಗ್ತಾ ಇರುತ್ತೆ, ರೆಕರೆಂಟ್ ಮಿಸ್ಕ್ಯಾರೇಜ್ ಅಂತ. ಆವಾಗ ನಮಗೆ ಆ ಭ್ರೂಣನ ಟೆಸ್ಟ್ ಮಾಡೋ ಫೆಸಿಲಿಟಿನೂ ಇರುತ್ತೆ. ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಆ ಭ್ರೂಣದಿಂದ ಒಂದು ಸೆಲ್ ತೆಗೆದ್ಬಿಟ್ಟು, ಜೀವಕೋಶ ತೆಗೆದ್ಬಿಟ್ಟು, ಇದರಲ್ಲಿ ಏನಾದ್ರೂ ಜೆನೆಟಿಕ್ ಡಿಫೆಕ್ಟ್ ಅಂದರೆ ವಂಶವಾಹಿ ಡಿಫೆಕ್ಟ್ ಇದೆಯಾ ಅಂತ ನೋಡಿ ಚೆನ್ನಾಗಿರೋ ಭ್ರೂಣನ ಇಡ್ಬೋದು. ಸೊ ಆಮೇಲೆ ಅಂಡಾಣು ಒಳಗೇನೆ ನಾವು ಚೆನ್ನಾಗಿರೋ ವೀರ್ಯಾಣು ಇಟ್ಕೊಂಡು ಒಳಗಡೆ ಹಾಕ್ಬೋದು. ಇದಕ್ಕೆ ICSI ಅಂತ ಹೇಳ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಸೊ ಈ ಥರ ಅನೇಕ ಹೈಯರ್ ಟ್ರೀಟ್ಮೆಂಟ್ಸ್, ಇದಕ್ಕೆಲ್ಲ ನಾವು ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಸೊ ಅದು ಸಹ ಇದೆ ನಮ್ಮಲ್ಲಿ.